ಧಾರವಾಡ ಲೋಕಸಭಾ ಮತಕ್ಷೇತ್ರದ ಮತ ಎಣಿಕೆ ಸಾಮಾನ್ಯ ವೀಕ್ಷಕ ಡೋಮನ್ ಸಿಂಗ್, ಚುನಾವಣಾಧಿಕಾರಿ ದಿವ್ಯಾ ಪ್ರಭು, ಪೊಲೀಸ್ ಆಯುಕ್ತರಾದಂತಹ ರೇಣುಕಾ ಸುಕುಮಾರ್ ಅವರ ಉಪಸ್ಥಿತಿಯಲ್ಲಿ ನಗರದ ಕೃಷಿ ವಿಶ್ವವಿದ್ಯಾಲಯದಲ್ಲಿನ ಸ್ಟ್ರಾಂಗ್ ರೂಮ್ಗಳನ್ನು ಬೆಳಿಗ್ಗೆ 6:30ಕ್ಕೆ ತೆರೆಯಲಾಯಿತು. ಬಳಿಕ ಅಂಚೆ ಮತಪತ್ರಗಳ ಎಣಿಕೆಯನ್ನು 8 ಗಂಟೆಗೆ ಆರಂಭಿಸಲಾಗಿದೆ. ಒಟ್ಟು 6 ಟೇಬಲ್ಗಳಲ್ಲಿ ಏಜೆಂಟರ ಮತ್ತು ಅಭ್ಯರ್ಥಿಗಳ ಸಮ್ಮುಖದಲ್ಲಿ ಮತ ಎಣಿಕೆ ಕಾರ್ಯ ಆರಂಭವಾಗಿದೆ. ಪ್ರಸ್ತುತ 8:30 ಗಂಟೆಗೆ ಇವಿಎಂನ ಮತ ಎಣಿಕೆ ಕೂಡ ಆರಂಭವಾಗಿದೆ. ಈಗಾಗಲೇ ಮತ ಎಣಿಕೆ ಕಾರ್ಯ ಸುಗಮವಾಗಿ ಸಾಗ್ತಾ ಇದೆ. ಇಲ್ಲಿ ತೋರಿಸಿ